ಹಲೋ ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಪ್ಲಾಸ್ಟಿಕ್ ಫಿಟ್ನೆಸ್ ಮಾತಾಡ್ತಾ ಇದ್ದೀನಿ. ಇವತ್ತು ಯಾವ ವರ್ಕೌಟ್ ಮಾಡೋಣ ಅಂತಂದರೆ ಅಪ್ಪರ್ ಚೆಸ್ಟ್ ಯಾವ ಥರ ಪಂಪ್ ಮಾಡೋದು, ಮಸಲ್ ಗೇನ್ ಮಾಡೋದು ಯಾವ ಥರ, ಪಂಪ್ ಮಾಡಿದ್ರೆ ಯಾವ ಥರ ಪಂಪ್ ಮಾಡಬೇಕು, ಡಂಬಲಲ್ಲಿ ಮಾಡಬೇಕು, ಬೆಂಚಲ್ಲಿ ಮಾಡಬೇಕು, ಯಾವ ಥರ ಮಿಷನಲ್ಲಿ ಮಾಡಬೇಕು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಡಿ. ಮೊದಲಾಗಿ ನಾನು ಫುಲ್ ಬಾಡಿ ವಾರ್ಮಪ್ ಮಾಡ್ಕೊತೀನಿ. ಫುಲ್ ಬಾಡಿ ವಾರ್ಮಪ್ ಯಾಕಪ್ಪ ಮಾಡ್ತಾರೆ ಅಂತಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ. ಬ್ಲಡ್ ಸರ್ಕ್ಯುಲೇಷನ್ ಆದರೆ ಫುಲ್ ಬ್ಲಡ್ ಸರ್ಕ್ಯುಲೇಷನ್ ಆದರೆ ಯಾವುದೇ ಥರನೂ ಮಸಲ್ ಟೇರ್ ಆಗಲಿ, ಇಂಜುರಿ ಆಗಲಿ ಯಾವುದೇ ಥರನೂ ಆಗಲ್ಲ. ಮೊದಲನೇದಾಗಿ ನಾನು ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡ್ತೀನಿ. ಇನ್ಕ್ಲೈನ್ ಬೆಂಚ್ ಪ್ರೆಸ್ ತುಂಬ ಮೋಸ್ಟ್ ಎಫೆಕ್ಟಿವ್ ವರ್ಕೌಟ್ ಅದು ಮಾಡೋದ್ರಿಂದ ಒಳ್ಳೆ ಮಸಲ್ ಪಂಪಿಂಗ್ ಆಗುತ್ತೆ. ನಾನು ಸ್ಟಾರ್ಟಿಂಗು 15 kg ಹಾಕ್ಕೊಂಡಿದ್ದೀನಿ. ಬಿಗಿನರ್ಸ್ ಆದರೆ ಒಂದು 10 kg 7.5 ಹಾಕ್ಕೊಂಡು ಮಾಡಿ. ಇಲ್ಲಾಂದರೆ ಅದಕ್ಕೂ ಬಿಗಿನರ್ಸ್, ಇನ್ನೂ ಈಗ ಫ್ರೆಶರ್ಸ್ ಹೋಗಿದ್ದೀರಾ ಅಂತಂದರೆ ಎಂಟಿ ಬಾರಲ್ಲಿ ಮಾಡಿ, ಏನು ಪ್ರಾಬ್ಲಮ್ ಏನಿಲ್ಲ. ಫಸ್ಟು ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಈಗ ಆಫ್ ಸೀಸನಲ್ಲಿದ್ದೀನಿ, ಅದಕ್ಕೆ ನಾನು ಕಡಿಮೆ ವೇಟ್ ಹೊಡೆಯಲ್ಲ. ನಾನು ಏನೇ ಹೊಡೆದ್ರು ಒಂದು 20-25 kg ಮಾತ್ರ ಹೊಡಿತೀನಿ. ಅದಕ್ಕೋಸ್ಕರ ನಾನು ಇನ್ಕ್ಲೈನ್ ಬೆಂಚ್ ಪ್ರೆಸ್ನ ನಾನು 15ಇಂದ 20 kg ಆ್ಯಡ್ ಮಾಡ್ಕೊಂಡಿದ್ದೀನಿ. 5 kg ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಬೇಕು ಅಂದರೆ ಬಿಗಿನರ್ಸ್ ಅದರಲ್ಲೇ ವೇಟ್ನ 2.5 ಇನ್ಕ್ರೀಸ್ ಮಾಡ್ಬೋದು. ಇಲ್ಲ ಅಂತಂದರೆ ಅದೇ ವೇಟಲ್ಲಿ ಹೊಡೆದ್ರೂ ಪ್ರಾಬ್ಲಮ್ ಇಲ್ಲ. ಆದರೆ ಬಟ್ ರಿಪಿಟೇಷನ್ ಜಾಸ್ತಿ ಇರಲಿ. ಆದರೆ ಮೈಂಡ್ ಮಸಲ್ನ ನೀವು ಕನೆಕ್ಟ್ ಮಾಡೋಕ್ಕೆ ನೀವು ಟ್ರೈ ಮಾಡಿ ಅಷ್ಟೇ. ಇನ್ಕ್ಲೈನ್ ಪ್ರೆಸ್ ಮುಗಿತಾ ಬಂತು. ಈಗ ನೆಕ್ಸ್ಟ್ ತಗೊಳ್ಳೋದೆ ನಾನು ಡಂಬಲ್ ಪ್ರೆಸ್ ಮಾಡ್ತೀನಿ. ಇನ್ಕ್ಲೈನ್ ಡಂಬಲ್ ಪ್ರೆಸ್ಸು ಇಂಥ ಮೋಸ್ಟ್ ಎಫೆಕ್ಟಿವ್ ವರ್ಕೌಟ್ ಅಂತಂದರೆ ಅದು ಬೆಂಚ್ ಪ್ರೆಸ್ಗಿಂತ ಮೋಸ್ಟ್ ಎಫೆಕ್ಟಿವ್ ವರ್ಕೌಟ್ ಇರುತ್ತೆ. ಆ್ಯಕ್ಚುಲಿ ಇದು ನಮಗೆ ಸ್ವಲ್ಪ ಗ್ರಿಪ್ ಸಿಗುತ್ತೆ. ಅದು ನಾವು ವೈಡ್ ಆ್ಯಂಗಲಿಂದ ಹೊಡೆಯೋದ್ರಿಂದ ನಮಗೆ ಎಫೆಕ್ಟ್ ಅಷ್ಟೊಂದು ಜಾಸ್ತಿ ಕಾಣಲ್ಲ. ಬಟ್ ಆದರೆ ಈ ಡಂಬಲಲ್ಲಿ ಮಾಡ್ತೀವಲ್ಲ ತುಂಬ ಮೋಸ್ಟ್ ಎಫೆಕ್ಟಿವ್ ಆಗಿರ್ತದೆ. ಹಂಗೆ ಒಳ್ಳೆ ಗುಡ್ ಪಂಪಿಂಗ್ ಸಿಗುತ್ತೆ. ಅದು ನಾನೀಗ 15 kg ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು 20 kg ತಗೊಂಡೆ. 20 kg ನಾನು 12 ರಿಪಿಟೇಷನ್ ಮಾಡ್ತೀನಿ. ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಗೊತ್ತಿರುತ್ತೆ 20 kg ಚೆಸ್ಟ್ ಇನ್ಕ್ಲೈನ್ ಪ್ರೆಸ್ ಮಾಡಬೇಕು ಅಂತಂದರೆ ಡಂಬಲ್ ಪ್ರೆಸ್ ಯಾವುದೇ ಕಾರಣಕ್ಕೂ ಏನಕ್ಕೂ ಸಾಲಲ್ಲ ಅವನಿಗೆ. ಆ್ಯಕ್ಚುಲಿ ಅವನು 25 kg 30 kgನೇ ಹೊಡೆಯೋದು. ಬಟ್ ನಾನು ಬಿಗಿನರ್ಸ್ಗೆ ತೋರಿಸ್ತಾ ಇರೋದ್ರಿಂದ ನಾನು 25 kg ನಾನು ಮಾಡ್ತಾಯಿದ್ದೀನಿ. ಆದರೆ ಯಾರು ಬಿಗಿನರ್ಸ್ ತುಂಬ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ. ಎಲ್ಬೋಸ್ ಏನಾದ್ರು ಪೇನ್ ಬಂದರೆ ಆಮೇಲೆ ತುಂಬ ಪ್ರಾಬ್ಲಮ್, ಮುಂದೆ ಜರ್ನಿ ತುಂಬ ಕಷ್ಟ ಆಗುತ್ತೆ. ಈಗ ನಾನು ಫ್ರೀ ಟೈಮಲ್ಲಿದ್ದಾಗ ಇನ್ಸ್ಟಾಗ್ರಾಮ್ ನೋಡ್ತೀನಿ, ಅಲ್ಲೂ ಡಾಕ್ಟ್ರುಗಳು ಬರ್ತಾರೆ, ಅಲ್ಲೂ ಇನ್ಫ್ಲೂಯೆನ್ಸ್ ಇದ್ದಾರೆ. ಯಾವ ಥರ ಅಂತಂದರೆ ಅವ್ರಿಗೆ ಬೇಸಿಕ್ ಏನು ಅಂತ ಗೊತ್ತಿರಲ್ಲ. ಬಂದು ಪಾಪ ಟೀಚಿಂಗ್ ಮಾಡೋಕ್ಕೆ ಬರ್ತಾರೆ. ಬಂದು ಗೂಗಲ್ಗೆ ಹೋಗಿ ಅದ್ರ ಬಗ್ಗೆ ತಿಳ್ಕೊಳ್ಳೋದು, ಬಂದು ಟ್ರಾನ್ಸ್ಲೇಟ್ ಮಾಡೋದು, ಬಂದು ಕುಂಗೋದು, ಹಂಗೆಲ್ಲ. ನಾನು ನೆಕ್ಸ್ಟ್ ಮಾಡ್ತಾಯಿದ್ದೀನಿ ಡಂಬಲ್ ಪುಲ್-ಓವರು ಬ್ಯಾಕಿಗೆ ಎಕ್ಸಸೈಸು ಮತ್ತು ಚೆಸ್ಟ್ ಎಕ್ಸಸೈಸ್ಗೆ ತುಂಬ ಮೋಸ್ಟ್ ಎಫೆಕ್ಟಿವ್ ವರ್ಕೌಟ್. ಅದು ಬ್ಯಾಕ್ ಮಾಡಿದಾಗ ನೀವು ಡಂಬಲ್ ಪುಲ್-ಓವರ್ ಮಾಡಿ, ಸಖತ್ ಎಫೆಕ್ಟ್ ಇರ್ತದೆ. ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ಅನುಭವ ಆಗುತ್ತೆ. ಅದು ಚೆಸ್ಟ್ಗೂ ಸಖತ್ ಎಫೆಕ್ಟಿವ್ ಇರ್ತದೆ. ಅದು ಒಂದ್ಸರಿ ಟ್ರೈ ಮಾಡಿ, ಬ್ಯಾಕ್ ಮಾಡಿದಾಗ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಅದು. ನೆಕ್ಸ್ಟ್ ಎಕ್ಸಸೈಸ್ ನಾನು ಇನ್ಕ್ಲೈನ್ ಆಲ್ಟರ್ನೇಟ್ ಪ್ರೆಸ್ ಮಾಡ್ತೀನಿ. ಆ್ಯಕ್ಚುಲಿ ಇದು ಮಾಡಬೇಕು ಅಂತಂದರೆ ಮೈಂಡ್ ಮಸಲ್ನ ನೀವು ಕನೆಕ್ಷನ್ ಮಾಡಿಬಿಟ್ಟೇ ಮಾಡಬೇಕು. ಇಲ್ಲಾಂತಂದ್ರೆ ಯಾವುದೇ ಕಾರಣಕ್ಕೂ ಅದು ನಿಮಗೆ ಎಫೆಕ್ಟಿವ್ ಸಿಗೋಲ್ಲ. ಎಫೆಕ್ಟಿವ್ ಸಿಕ್ಕರೂ ಶೋಲ್ಡ್ರಿಗೆ ಬೀಳುತ್ತೆ, ಶೋಲ್ಡ್ರಿಗೆ ಅದು ಎಫೆಕ್ಟ್ ಬೀಳುತ್ತೆ. ನೀವು ಕನೆಕ್ಟ್ ಮಾಡಬೇಕಾಗಿರೋದು, ನೀವು ಮಾಡ್ತಿರೋದು ಅಪ್ಪರ್ ಚೆಸ್ಟ್ಗೆ, ಅದಕ್ಕೆ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಬೇಕು.
ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಇನ್ಕ್ಲೈನ್ ಕೇಬಲ್ ಪ್ರೆಸ್ ಅಂತ. ಆ್ಯಕ್ಚುಲಿ ಇದು ವರ್ಕೌಟ್ ಮಾಡೋಕ್ಕೆ ತುಂಬ ಸುಲಭ, ಆದರೆ ಅದು ಕರೆಕ್ಟಾಗಿ ನ್ಯಾಕ್ ಇಟ್ಕೊಂಡು ಮಾಡಬೇಕು. ನ್ಯಾಕ್ ಇಟ್ಕೊಂಡು ಮಾಡಿದ್ರೆ ಇನ್ಕ್ಲೈನ್ ಪ್ರೆಸ್ ಸಖತ್ತಾಗಿ ಬರುತ್ತೆ, ಒಳ್ಳೆ ಪಂಪಿಂಗ್ ಸಿಗುತ್ತೆ ಇದು ಅಂತೂ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಯಾವ ಆ್ಯಂಗಲಲ್ಲಿ ಹಾಕೊಂಡಿದ್ದೀನಿ ಅದೇ ಥರನೇ ಟ್ರೈ ಮಾಡಿ, ನಿಮಗೆ ತುಂಬ ಎಫೆಕ್ಟಿವ್ ಆಗಿ ವರ್ಕೌಟ್ ಸಿಗುತ್ತೆ. ಪಂಪ್ ಮಾಡಿ, ನೀವು ವೇಟ್ಸ್ ಎಷ್ಟು ಹೊಡಿತೀರ ಅನ್ನೋದು ಮುಖ್ಯ ಆಗಲ್ಲ ಅಲ್ಲಿ, ನೀವು ಹೆಂಗೆ ಪಂಪ್ ಮಾಡ್ತೀರಾ, ನೀವು ಪಂಪ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಯೂಟ್ಯೂಬ್ನ ಓಪನ್ ಮಾಡಿ 6 ಇಯರ್ಸ್ ಆಗಿದೆ, ಬಟ್ ಆದರೆ ಯಾವುದೇ ಥರನೂ ವೀಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಆದರೆ ನಾನು ಎಲ್ಲರ ಥರನೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದ್ಬಿಟ್ಟು ನಾನೊಂದು ಅಪ್ಲೋಡ್ ಮಾಡೋದು ಅಂದ್ಬಿಟ್ಟು ವೀಡಿಯೋಸ್ ನೆನ್ನೆ ಒಂದು ಅಪ್ಲೋಡ್ ಮಾಡಿದ್ದೀನಿ. ನನ್ನಿಂದ ಯಾರಿಗಾರು ಬೇಜಾರಾಗಿದ್ದರೆ ಏನೂ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಹೇಳ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಅಷ್ಟೇ.